ಜೆ. ತಿಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ವ್ಯಾಸರಾಜರಿಂದ ಶ್ರೀ 1008 ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಪುರಾತನ ಪ್ರಸಿದ್ಧ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವ ಮತ್ತು ಸಡಗರ ಸಂಭ್ರಮದಿಂದ ಜರುಗಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಸಹಸ್ರಾರು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಅತ್ಯಂತ ಭಕ್ತಿಭಾವದಿಂದ ಪಾಲ್ಗೊಂಡಿದ್ದರು. ಈ ಭವ್ಯ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆ.ಆರ್. ರಮೇಶ್ ಕುಮಾರ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮನೋಹರ್, ಕೋಚಿಮುಲ್ ನಿರ್ದೇಶಕರಾದ ಕೆ.ಕೆ. ಮಂಜುನಾಥ್ ರೆಡ್ಡಿ, ಮುಖಂಡರಾದ ಕಲ್ಲೂರು ರತ್ನಪ್ಪ, ಶೆಟ್ಟಿಹಳ್ಳಿ ರಾಮಚಂದ್ರಪ್ಪ, ಡೈರಿ ಅಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎನ್.ಕೆ. ಮಂಜುನಾಥ್ ಹಾಗೂ ಊರಿನ ಹಿರಿಯ ಮುಖಂಡರು, ಸಕ್ರಿಯ ರಾಜಕಾರಣಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ.ವಿ. ನಾಗೇಶ್ ರೆಡ್ಡಿ ಅವರು ಉಪಸ್ಥಿತರಿದ್ದರು. ಹಾಗೆಯೇ ದಿವಂಗತ ಟಿ.ಎಸ್. ಶೇಷಗಿರಿ ರಾವ್ ಕುಟುಂಬಸ್ಥರು, ಶಾಮರಾವ್ ಕುಟುಂಬಸ್ಥರು, ಅವರ ಸ್ನೇಹಿತರ ಬಳಗ, ಸಂಬಂಧಿಕರು, ಮಾರುತಿ ಸಭಾಭವನದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮತ್ತು ಸ್ನೇಹಿತರು, ತೂಪಲ್ಲಿ ಗ್ರಾಮದ ಲಕ್ಷ್ಮೀದೇವಿ ಪುಟ್ಟರಾಜ್ ಕುಟುಂಬಸ್ಥರು ಹಾಗೂ ಊರಿನ ಸಮಸ್ತ ಸಾರ್ವಜನಿಕರು ಭಾಗವಹಿಸಿದ್ದರು. ವಿಶೇಷ ಆಕರ್ಷಣೆ ಮತ್ತು ಧಾರ್ಮಿಕ ವಿಧಿಗಳು. ಪುರಾತನ ಕಾಲದ ಮಹಿಮಾನ್ವಿತ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯ ಅಂಗವಾಗಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಶ್ರೀ ಸೀತಾರಾಮ ಲಕ್ಷ್ಮಣದೇವರ ಪ್ರತಿಷ್ಠಾಪನೆ ಹಾಗೂ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಿದವು. ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಗಣ್ಯರನ್ನು, ಹಿರಿಯರನ್ನು ಹಾಗೂ ಅಧಿಕಾರಿಗಳನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ದೇವರ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ 1000ಕ್ಕೂ ಅಧಿಕ ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಮತ್ತು ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾರೈಸಿದರು. అదే చూడాలి కదా ಬಾನ ಪ್ರತಿಭಾ ಓ ಯು ಗಣೇಶ್
ಸ್ವೀಟ್ ನೋಡಿ ಕುಟುಂಬ ಸಿದ್ದರಾಮಯ್ಯ ಕುಟುಂಬ ಎಲ್ಲ ಸರ್, ನಾನು PS ಶಾಮರಾವ್ ಅಂತ. ಇದು ನಮ್ಮದು ಹಿಂದಿನಿಂದ ನಮ್ಮ ತಂದೆ ತಾತ ನಮ್ಮ ಪೂರ್ವಜರು ಮಾಡ್ಕೊಂಬಂದಿರೋ ಅಂಥ ಇದು ವಂಶಾವಳಿಯಿಂದ ಮಾಡ್ಕೊಂಬಂದಿರೋ ಅಂಥ ದೇವಸ್ಥಾನದ ಮುಖ್ಯ ಪ್ರಾಣ ದೇವರು. ಹೌದಾ, ಇದು ವ್ಯಾಸರಾಜರು ಪ್ರತಿಷ್ಠೆ ಮಾಡಿರೋದು. ಇದು ತುಂಬ ಶಿಥಿಲವಾಗಿದ್ದರಿಂದ ಇದನ್ನು ನಾವು ಜೀರ್ಣೋದ್ಧಾರ ಮಾಡಿದ್ದೀವಿ ನಮ್ಮ ಕುಟುಂಬದವರು ಸೇರಿಕೊಂಡು. ನಮ್ಮ ಉತ್ತರಾದಿ ಮಠಾಧೀಶರಾದ ಶ್ರೀ 1008 ಸತ್ಯಾತ್ಮ ತೀರ್ಥರು ಇದನ್ನ ಪುನರ್ ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ದಾರೆ. ಈ ದಿನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಸಮಸ್ತ ಜನತೆಗೆ, ಈ ಭಾಗದ ಜನತೆಗೆ ಎಲ್ರಿಗೂ ಈ ದೇವರ ಆಶೀರ್ವಾದ ಯಾವ ರೀತಿ ಸಿಗುತ್ತೆ? ಖಂಡಿತವಾಗ್ಲೂ ಸಿಗತ್ತೆ ಇದರಿಂದ. ಇಷ್ಟ ದಿನ ಈಗ ರಾಮದೇವರು ಬಂದಿದ್ದಾರೆ, ಸೀತಮ್ಮನವರು, ಲಕ್ಷ್ಮಣ ದೇವರು, ಮುಖ್ಯ ಪ್ರಾಣ ದೇವರು ಎಲ್ಲ ಇರೋದ್ರಿಂದ ನಿತ್ಯ ಪೂಜಾ ಕೈಂಕರ್ಯಗಳು ನಡ್ಕೊಂಡು ಹೋಗುತ್ತೆ. ಅದರಿಂದ ಅದರ ಅನುಗ್ರಹ ಸಕಲ ಭಕ್ತಾದಿಗಳಿಗೂ, ಸಮಸ್ತ ಜನರಿಗೂ, ಈ ಊರಿನ ಗ್ರಾಮಸ್ಥರಿಗೂ ಸಿಗತ್ತೆ. ನನ್ನ ಹೆಸರು ನಾಗರಾಚಾರ್ ಅಂತ, ಶಾಮರಾವ್ ಅವರ ಬಳಗ. ಇವತ್ತು ರಾಮ ಲಕ್ಷ್ಮಣ ಸೀತಾದೇವರ ಪ್ರತಿಷ್ಠೆ ಅಲ್ಲದೆ ರಾಯರು, ಜಯತೀರ್ಥರು, ವ್ಯಾಸರಾಜರ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವತ್ತು ಈ ಭಾಗದ ಜನಕ್ಕೆ ರಾಮದೇವರು, ಸೀತಾದೇವರು, ಲಕ್ಷ್ಮಣ ದೇವರು, ಪ್ರಾಣದೇವರು, ಗುರುಗಳಾದಂಥ ರಾಘವೇಂದ್ರ ಸ್ವಾಮಿಗಳು, ಜಯತೀರ್ಥರು, ವ್ಯಾಸರಾಜರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಈ ಮುಖ ಕೇಳ್ಕೊಳ್ತೀನಿ. ಸ್ವಾಮಿ, ಈ ಒಂದು ಪುರಾತನ ಕಾಲದ 1008 ಒಂದು ವರ್ಷದ ಒಂದು ಈ ವೇದಗಳ ಒಂದು ಈ ಜೇತಿನ ಸುಂದರ ಪಂಚಾಯತಿ ಈ ದಿನ ಒಂದು ಗ್ರಾಮದಲ್ಲಿ ದೇವರ ಪ್ರತಿಷ್ಠೆ ಇದೆಯಲ್ಲ, ಅದರ ಒಂದು ಯಾವ ರೀತಿ ಸಂಕಲ್ಪ? ಇದು ಸುಮಾರು 500 ವರ್ಷಗಳಿಗಿನ್ನ ಹಳೇದು. ವ್ಯಾಸರಾಜನ ಪ್ರತಿಷ್ಠಾಪನೆ ಆಗಿತ್ತು. ಅದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಅದಕ್ಕೋಸ್ಕರ ಪುನರುದ್ಧಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿ ಇದು ಮಾಡಿದ್ದೀವಿ. ಅದು ಅಲ್ಲದೆ ಬರೀ ಪ್ರಾಣದೇವರು ಅಷ್ಟೇ ಇದ್ರು. ಅದಕ್ಕೋಸ್ಕರ ಅವ್ರ ಗುರುಗಳಾದ ರಾಮದೇವರು, ಸೀತಾ, ಲಕ್ಷ್ಮಣ ಮತ್ತು ಇವತ್ತು ಗುರುವಾರಾಧನೆ ರಾಘವೇಂದ್ರ ಸ್ವಾಮಿಗಳು, ಜಯತೀರ್ಥರು, ವ್ಯಾಸರಾಜರ ಮೃತ್ತಿಕಾ ಬೃಂದಾವನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು ಬಹಳ ಪುರಾತನವಾದಂಥ ದೇವಸ್ಥಾನ. ಇದು ತುಂಬ ನಮ್ಮ ತಿಮ್ಮಸಂದ್ರದ ಗ್ರಾಮಸ್ಥರನ್ನ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಜನನ ರಕ್ಷಣೆ ಮಾಡ್ಕೊಂಡು ಬಂದಂಥ ಪ್ರಾಣದೇವರು. ಅವ್ರ ಜೊತೆಗೆ ಎಲ್ಲ ಇನ್ನೂ ಇದು ಮಿಕ್ಕಿದಂಥ ರಾಮ, ಸೀತಾ, ಲಕ್ಷ್ಮಣ ದೇವರನ್ನ ಪ್ರತಿಷ್ಠೆ ಮಾಡಿದ್ದೀವಿ. ಇವತ್ತು 1008 ಸತ್ಯಾತ್ಮ ತೀರ್ಥರು, ನಮ್ಮ ಉತ್ತರಾದಿ ಮಠಾಧೀಶರಾದಂಥ ಸತ್ಯಾತ್ಮ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಈ ಗ್ರಾಮಕ್ಕೆ ಅಲ್ಲದೆ ಸುತ್ತಮುತ್ತಲ ಗ್ರಾಮಕ್ಕೆಲ್ಲಾನು ಈ ದೇವರು ರಕ್ಷಣೆ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಅಭಿವೃದ್ಧಿಗೆ ಎಲ್ಲಾ ಕುಟುಂಬಗಳ ಒಂದು ದೇವರ ಕೃಪೆ. ಹೌದು, ಗ್ರಾಮಸ್ಥರೆಲ್ಲ ಸೇರಿ ಇದು ಮಾಡಿದ್ದಾರೆ. ಎಲ್ಲರಿಗೂ, ಗ್ರಾಮಸ್ಥರಿಗೂ ಸುತ್ತಮುತ್ತಲ ಜನ ಎಲ್ಲರಿಗೂ ದೇವರ ಅನುಗ್ರಹ ಖಂಡಿತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ.
ಈ ದಿನ ಒಂದು ಸುದಿನ ಅಂತ ಹೇಳಿ ನಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು. ಯಾತಕ್ಕೆ ಅಂದ್ರೆ ಭಗವಂತನ ಅನುಗ್ರಹ ಒಂದು ಕೆಲವು ವರ್ಷಗಳಿಗೆ ಮುಂಚೆ ಅಂದ್ರೆ 1 ವರ್ಷ 1.5 ವರ್ಷಕ್ಕೆ ಮುಂಚೆ ಇಲ್ಲಿ ಒಂದು ಹನುಮಂತ ದೇವರ ಗುಡಿ ಇತ್ತು, ಶಿಥಿಲಾವಸ್ಥೆಯಲ್ಲಿತ್ತು. ಯಾವ ರೀತಿ ಅಂದ್ರೆ ಮಳೆ ಬಂದ್ರೆ ಅಲ್ಲಿ ಮಳೆ ನೀರು ಸೋರುವ ರೀತಿಯಲ್ಲಿ ಇನ್ನೇನು ಆ ಗುಡಿ ಬಿದ್ದೇ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇದ್ದಂತ ದೇವಸ್ಥಾನವನ್ನ ಶೇಷಗಿರಿರಾಯರ ಸುಪುತ್ರರಾದಂತಹ ಶ್ರೀ ಶ್ಯಾಮರಾವ್ ಅವರಿರ್ಬೋದು, ಅವರ ಕೌಟುಂಬದವರಿರ್ಬೋದು ಮತ್ತು ಎಲ್ಲ ಗ್ರಾಮಸ್ಥರಿರ್ಬೋದು, ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನ ಅತಿ ವಿಜೃಂಭಣೆಯಿಂದ ನಿರ್ಮಾಣ ಮಾಡಿ ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠದ ಪೀಠಾಧಿಪತಿಗಳಾದಂತಹ ನಮ್ಮ ಗುರುಗಳಾದಂತಹ ಶ್ರೀ ಸತ್ಯಾತ್ಮ ತೀರ್ಥರಿಂದ ವ್ಯಾಸರಾಯರಿಂದ ಪ್ರತಿಷ್ಠಾಪಿತವಾದ ಒಂದು ಆಂಜನೇಯ ಸ್ವಾಮಿಯ ಹನುಮಂತ ದೇವರ ವಿಗ್ರಹ ಪುನಃ ಪ್ರತಿಷ್ಠಾಪನೆ, ಅದರ ಜೊತೆಯಲ್ಲಿ ಸಸೀತಾ ಸಮೇತ ಅಂದ್ರೆ ಸೀತಾ ಲಕ್ಷ್ಮಣ ಸಮೇತರಾಗಿರ್ತಕ್ಕಂಥ ರಾಮಚಂದ್ರ ದೇವರನ್ನ ಮತ್ತೆ ರಾಘವೇಂದ್ರ ಸ್ವಾಮಿಗಳು ವ್ಯಾಪಿಕಾ ಬೃಂದಾವನವನ್ನ ಇಲ್ಲಿ ಪ್ರತಿಷ್ಠೆ ಮಾಡಿ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅನೇಕ ವಿಧವಾದಂಥ ಕಷ್ಟಗಳು ಬರ್ತಿದೆ. ಸಕಾಲಕ್ಕೆ ಮಳೆ ಆಗ್ತಿಲ್ಲ, ಬೆಳೆ ಆಗ್ತಿಲ್ಲ. ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಸದುದ್ದೇಶದಿಂದ ಇವರು ಮಾಡಿದಂತಹ ಸಂಕಲ್ಪ ಸುತ್ತಮುತ್ತ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ವಿಜೃಂಭಣೆಯಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ದರ್ಶನ ಮಾಡೋದ್ರಿಂದ ವಿಶೇಷ ಕ್ಷೇತ್ರ ಅನ್ಬೋದು. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಹನುಮಂತ ದೇವರು ಇವತ್ತಿನದಲ್ಲ, 600 ವರ್ಷಗಳ ಹಳೆಯ ಮೂರ್ತಿ, ವ್ಯಾಸರಾಯರಿಂದ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ದರ್ಶನ ಮಾಡಿದವರಿಗೆ ವಿಶೇಷವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿಯಾಗಿ ಅನ್ಯೋನ್ಯ ಸಂಕಲ್ಪಗಳು ನೆರವೇರುತ್ತೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ.